ಹೆಂಗೆ ಹೆಂಗೆ ನಮ್ಮ ಪ್ರೊಡಿಕ್ಷನ್ಸ್ ನಿನ್ನೆ ಯಾರ್ಯಾರು ನಮ್ಮ ಪ್ರೊಡಿಕ್ಷನ್ಸ್ ನೋಡಿದ್ರ ಫುಲ್ ಕಳ್ದೋಗ್ಬಿಟ್ಟಿದ್ರ ನಿನ್ನೆ ನೋಡಿ. ಇಡೀ ಮಾರ್ಕೆಟ್ ಪ್ರೊಡಿಕ್ಷನ್ ಎದುರ್ಕೊಂಡು LSC ಅಂತ ಪ್ರೊಡಿಕ್ಷನ್ ಕೊಡ್ತಿದ್ದೀನಿ ಅಂದ್ರೆ ಯಾವ ಲೆವೆಲ್ ಅಲ್ಲಿ ಥಿಂಕ್ ಮಾಡಿರ್ತೀನಿ, ಅದಾದ್ಮೇಲೆ ಯಾವ ತರ ಪ್ರೊಡಿಕ್ಷನ್ ಆಗಿರ್ತೀನಿ, ಯಾವ ತರ ಅನಾಲಿಸಿಸ್ ಮಾಡಿರ್ತೀನಿ ಅಂತ ನೀವೇ ಒಂದ್ಸಲ ಯೋಚನೆ ಕೂಡ ಮಾಡಿ. ನಿನ್ನೆ ನಾನ್ ನೋಡ್ದಂಗೆ ದೊಡ್ಡ ದೊಡ್ಡ ಪ್ರೊಡಿಕ್ಷನ್ ಚಾನಲ್ಗಳು ಮತ್ತೆ ದೊಡ್ಡ ದೊಡ್ಡ ಕ್ರಿಕೆಟ್ ಪ್ರೆಡಿಟರ್ಗಳು ನಿನ್ನೆ ಯಾವ್ದು RCB ವಿನ್ ಆಗುತ್ತೆ ಅಂತ ನಾನ್ ನೋಡಿದಾಗ 99% ನಿನ್ನೆ ಎಲ್ಲ ಕೂಡ RCB ಗೆ ಸಪೋರ್ಟ್ ಮಾಡಿದ್ರೆ. ಆದ್ರೆ ನಾನು ಒಂದು ರಿಸ್ಕ್ ಅನ್ನ ಕೂಡ ತಗೊಂಡೆ. ಏನಕ್ಕೆ ಅಂದ್ರೆ ಈಗಾಗಲೇ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಅನ್ನ ಫ್ಲಾಪ್ ಕೂಡ ಆಗಿದ್ರೆ 9 ಮ್ಯಾಚ್ ಅಲ್ಲಿ ನೆನ್ನೆ ಸೇರ್ದು 10 ಮ್ಯಾಚ್ ಅಲ್ಲಿ ಈಗ 3 ಮ್ಯಾಚ್ ಅಷ್ಟೇ ವಿನ್ ಆಗಿರುತ್ತೆ. ನೆನ್ನೆ ಸೇರಿಸಿ ಹೇಳ್ತಾ ಇದೀನಿ. ಅದನ್ನ ಬಿಟ್ವಿ ಅಂದ್ರೆ 9 ಮ್ಯಾಚ್ ಅಲ್ಲಿ 2 ಮ್ಯಾಚ್ ಅನ್ನ ವಿನ್ ಕೂಡ ಆಗಿದ್ದು ಅಂತ ಟೀಮ್ ನ ನೆನ್ನೆ ವಿನ್ ಆಗುತ್ತೆ ಅಂತ ಹೇಳ್ತೀನಿ ಅಂದ್ರೆ ಅದ್ರ ಹಿಂದೆ ಏನಾದ್ರೂ ಒಂದು ಸೀಕ್ರೆಟ್ ಇರಲೇಬೇಕಲ್ಲ. ಸೊ ಹಾಗಾಗಿ ಆ ಒಂದು ಥಿಂಕಿಂಗ್ ಅಲ್ಲಿ ಪ್ರಿಡಿಕ್ಷನ್ ಕೂಡ ಕೊಟ್ಟಿದ್ದೆ. ಉಡೀಸ್ ಮಾಡಕ್ ಬಿಟ್ರು ನಿನ್ನೆ. RCB ಅವರು ಬಾಯಿಗೆ ಬರ್ಸಿ ಸೋತ್ ಬಿಟ್ರು. ಮಾತ್ರ ಬಾಯಿಗೆ ಬರ್ಸಿ ವಿನ್ ಆಗ್ತಾ ಇದ್ರು, ನಿನ್ನೆ ಬಾಯಿಗೆ ಬರ್ಸಿ ಸೋತಿದ್ದು ಒಂಥರ ಹಾರ್ಟ್ ಅಟ್ಯಾಕ್ ಆಗೋ ಮೊಮೆಂಟ್. ಮಾತ್ರ ನಿನ್ನೆ ಯಾರಾದ್ರೂ ಹಾರ್ಟ್ ವೀಕ್ ಇದ್ದರು RCB ಮತ್ತೆ ಲಕ್ನೋ ಮ್ಯಾಚ್ ನೋಡಿದ್ರು ಅಂದ್ರೆ ಪಕ್ಕ ಏನಾದ್ರು ಒಂದು ಎಡ್ವರ್ಟ್ ಆಗಿರುತ್ತೆ. ಆ ಲೆವೆಲ್ ನೆನ್ನೆ ಮ್ಯಾಚ್ ಕೂಡ ಇದ್ದು. ನಿನ್ನೆ ಅಂತ ಅಷ್ಟೇ ಅಲ್ಲ, ಅದಕ್ಕಿಂತ ಪ್ರೀವಿಯಸ್ ಮ್ಯಾಚ್ SRH ಮತ್ತೆ ಪಂಜಾಬ್ ಮ್ಯಾಚ್ ಇತ್ತಲ್ಲ, ಅವಾಗಲೂ ಕೂಡ ಅಷ್ಟೇ ಅಲ್ಲ ಪಂಜಾಬ್ ಉಳಿತೆ ಅಂತ ಕೂಡ ಹೇಳ್ತಿದ್ರು. ಆದ್ರೆ ನಾನು ಟೆಲಿಗ್ರಾಮ್ ಅಲ್ಲಿ SRH ಇಲ್ಲಿ ಈಸಿಗೆ ವಿನ್ ಆಗುತ್ತೆ ಅಂತ ಕೂಡ ಪ್ರೊವೈಡ್ ಕೂಡ ಮಾಡಿದೆ. ಮತ್ತೆ ನಿನ್ನೆ LSC ಮ್ಯಾಚ್ ಇದಾಗಲೂ ಕೂಡ ಅಷ್ಟೇ ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಅನ್ನ ಕೂಡ ಮಾಡಿದೆ, LSC ಒಂದು ಮ್ಯಾಚ್ ವಿನ್ ಆಗುತ್ತೆ ಅಂತ. ಹಾಗಾಗಿ ನಾನು ನಿಮ್ಗೆ ಹೇಳೋದು, ಟಾಸ್ ಅನ್ನೋದು ಒಂದು ಮ್ಯಾಚ್ ಅಲ್ಲಿ ತುಂಬಾ ಇಂಪ್ಯಾಕ್ಟ್ ಕೂಡ ಮಾಡುತ್ತೆ. ತುಂಬಾ ಜನ ಕಾಮೆಂಟ್ ಕೂಡ ಮಾಡ್ತಾರೆ, ಬ್ರೋ ನೀನು ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡ್ತೀಯಾ, ಟೆಲಿಗ್ರಾಮ್ಗೆ ಹೋಗಿ ಜಾಯ್ನ್ ಆಗಿ ಹಾಗೆ ಅಂತ ಕಾಮೆಂಟ್ ಕೂಡ ಮಾಡ್ತಾರೆ. ಕೆಲವರು ಹಿಂದೆ ಮುಂದೆ ತಿಳ್ಕೊಳ್ಳದೆ ಸುಮ್ಮನೆ ಮಾತಾಡ್ತಾರೆ. ಕ್ರಿಕೆಟ್ ಬಗ್ಗೆ ನಾಲೆಡ್ಜ್ ಇಲ್ಲ ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಕ್ ಹೋಗ್ಬೇಡಿ. ಒಂದು ಮ್ಯಾಚ್ ಅಲ್ಲಿ ಟಾಸ್ ಅನ್ನೋದು ಕೂಡ ಅಷ್ಟೇ ಇಂಪ್ಯಾಕ್ಟ್ ಕೂಡ ಮಾಡುತ್ತೆ. ನಿನ್ನೆ ನಾನು ವಿಡಿಯೋದಲ್ಲಿ RCB ಅಂತ ಹೇಳೋಣ ಅಂತಾನೆ ಇದ್ದೆ. ಆ ತರ ಹೇಳಿ ಟೆಲಿಗ್ರಾಮ್ ಅಲ್ಲಿ ಒಂದು ಕೊಟ್ಟಿದ್ದೆ ಅಂದ್ರೆ ನೀವು ಏನ್ ಅನ್ಕೊಳ್ತಿದ್ರಿ ಹೇಳಿ. ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ ಆಫ್ಟರ್ ಟಾಸ್ ನಿಮ್ಗೆ ಟೆಲಿಗ್ರಾಮ್ ಅಲ್ಲಿ ಪ್ರೊವೈಡ್ ಮಾಡ್ತೀನಿ ಅಂತ ಕೂಡ ಹೇಳೋದು. ಹಾಗಾಗಿ ಟೆಲಿಗ್ರಾಮ್ಗೆ ಜಸ್ಟ್ ಒಂದು ಟೆಲಿಗ್ರಾಮ್ಗೆ ಹೋಗಿ ಜಾಯ್ನ್ ಹಾಕೋ ಕಷ್ಟನಾ? ಏನ್ ಜನಗಳು ಅನ್ನೋದು ಗೊತ್ತಾಗಲ್ಲ. ಒಬ್ಬೊಬ್ರು ಒಂಥರ ಕಾಮೆಂಟ್ ಕೂಡ ಮಾಡ್ತೀರಾ. ಮತ್ತೆ ನಿನ್ನೆ ನಾನು ಕೂಡ RCB ವಿನ್ ಆಗುತ್ತೆ ಅನ್ಕೊಂಡೆ. ಆದ್ರೆ ಯಾವಾಗ RCB ಟಾಸ್ ಅನ್ನ ವಿನ್ ಆಗಿ ಬೌಲಿಂಗ್ ನ ಸೆಲೆಕ್ಟ್ ಮಾಡ್ಕೊಳ್ತು, ಆಲ್ಮೋಸ್ಟ್ ನಂಗೆ ಕನ್ಫರ್ಮ್ ಕೂಡ ಆಯ್ತು. ಏನಕ್ಕೆ ಅಂದ್ರೆ ಇದು ದೊಡ್ಡ ಗ್ರೌಂಡ್ ಪಿಚ್ ಇರೋದ್ರಿಂದ ಒಂದು ಜಾಸ್ತಿ ರನ್ ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗೋದಿಲ್ಲ. ಏನ್ ನಾವು ಸ್ಟಾರ್ಟಿಂಗ್ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 180 ಆ ಲೆವೆಲ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನಿನ್ನೆ ಅನಾಲಿಸಿಸ್ ವಿಡಿಯೋದಲ್ಲಿ ಕೂಡ ಹೇಳಿದೆ. ಆದ್ರೆ ನಿನ್ನೆ LSG ಅವರು ಫುಲ್ ಏರ್ಸ್ ಮಿಚಲ್ ಮಾರ್ಷ್ ಬ್ಯಾಟಿಂಗ್ ಅಂತ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಮಾತ್ರ ನಿನ್ನೆ ಕಳೆದೋಗ್ಬಿಟ್ಟೆ. ಮಾತ್ರ ಸೆಂಚುರಿ ಪ್ಲಸ್ ರನ್ ಕೂಡ ಹೊಡೆದಿದ್ದು. ಅದಾದ್ಮೇಲೆ 213 ಟಾರ್ಗೆಟ್ ಅನ್ನ ಕೂಡ ಕೊಟ್ಟರು. ನಂಗೆ ಗೊತ್ತಾಯ್ತು ಇದು ಈಸಿಯಾಗಿ ಡಿಫೆಂಡ್ ಮಾಡ್ಕೊಳ್ತಾರೆ ಅಂತ. ಆದ್ರೂ ಕೇಳ್ಬೇಕಾ, RCB ಟೀಮ್ ಗುರು ಸ್ಟ್ರಾಂಗ್ ಟೀಮ್ ಇಟ್ಕೊಂಡು ಎಲಿಶ್ ಅಂತ ಪ್ರಿಡಿಕ್ಷನ್ ಕೂಡ ಕೊಟ್ಟಿದ್ದೀನಿ. ಅದೇ ರೀತಿ ಕಂಬ್ಯಾಕ್ ಅನ್ನ ಕೂಡ ಮಾಡಿ ಬಿಸಾಕಿದ್ದು. ಇಲ್ಲಿ ರಜತ್ ಪಟ್ಟಿದಾರ್ ಗೇಮ್ ಅನ್ನ ಆಡಿದ್ ನೋಡ್ತು ಅಂದ್ರೆ ಫುಲ್ ಕಂಗಲ್ ಮಾಡಿ ಬಿಸಾಕ್ತಾರೆ ಅನ್ಕೊಂಡೆ. ಅದಾದ್ಮೇಲೆ ಯಾವಾಗ ವಿಕೆಟ್ ಅನ್ನ ಎತ್ಕೊಂಡ್ರು ಅವಾಗ ಸ್ವಲ್ಪ ಸಮಾಧಾನ ಆಯ್ತು. ಅದಾದ್ಮೇಲೆ ನಮ್ಮ ಟೀಮ್ ಡೇವಿಡ್ ಅನ್ನ ಬಂದ್ಬಿಟ್ಟು ಫುಲ್ ಹುಡಿ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಅವ್ರದ್ದು ವಿಕೆಟ್. ಅದಾದ್ಮೇಲೆ ರೊಮಾರಿಯೋ ಶೆಫರ್ಟ್ ನೋಡಿ ಹೆಂಗಾಗಿದೆ ಅಂದ್ರೆ RCB ಕೊನೆ ಬ್ಯಾಟಿಂಗ್ ಲೈನಪ್ ಇರೋದು ಕೂಡ ಅಷ್ಟೇ ಹೇಳಂಗೆ ಎಲ್ಲ ಮ್ಯಾಚ್ ಹೆಂಗ್ ಬೇಕಾದ್ರೂ ಟರ್ನ್ ಆಗುತ್ತೆ. ಆದ್ರೂ ಕೂಡ ನಿನ್ನೆ LSG ಸುಮಾರು 9 ರನ್ನಿಂದ ವಿನ್ ಕೂಡ ಆಗಿದ್ದು. ಬೆಸ್ಟ್ ಅಂದ್ರೆ ಬೆಸ್ಟ್ ಮ್ಯಾಚ್ ಕೂಡ ಆಗಿದ್ದು. ಹಾಗಾಗಿ ನೀವಿನ್ನು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಕೂಡ ಪ್ರೊವೈಡ್ ಮಾಡ್ತೀನಿ, ಮತ್ತೆ ಕಾಮೆಂಟ್ ಅಲ್ಲಿ ಪಿನ್ ಕೂಡ ಮಾಡ್ತೀನಿ. ಪ್ರತಿಯೊಬ್ರು ಈಗಲೇ ಜಾಯ್ನ್ ಆಗ್ಬೋದು. ಈಗ ಫೈನಲ್ ಆಗಿ ಬ್ಯಾಕ್ ಟು ಬ್ಯಾಕ್ 10 ಮ್ಯಾಚ್ ವಿನ್ ಕೂಡ ಆಯ್ತು, 2 ಮ್ಯಾಚ್ ಲಾಸ್ ಕೂಡ ಆಗಿದೆ. ಸೊ ನಿಮಗೆ ಪ್ರತಿಯೊಂದು ಪ್ರೂಫ್ ಟೆಲಿಗ್ರಾಮ್ ಅಲ್ಲಿ ನೋಡಕ್ ಕೂಡ ಸಿಗುತ್ತೆ, ಜಾಯ್ನ್ ಆಗ್ಬೋದು. ಇನ್ನ ಇವತ್ತು ಕೂಡ ಅಷ್ಟೇ DC ಮತ್ತೆ KKR ಅದೇ ರೀತಿ ಮ್ಯಾಚ್ ಕೂಡ ಇದೆ. ಇವತ್ತು ಕೂಡ ಒಂದು ಸಖತ್ತಾಗಿರೋ ಮ್ಯಾಚ್ ನಮಗೆ ನೋಡಕ್ಕೆ ಸಿಗುತ್ತೆ. ಒಂದೊಂದಾಗೆ ನೋಡ್ತಾ ಹೋಗೋಣಂತೆ. ಇವತ್ತಿನ ಪಿಚ್ ರಿಪೋರ್ಟ್ ಯಾವ ತರ ಇದೆ, ಯಾವ ಪ್ಲೇಯರ್ ಹಿಟ್ ಆಗ್ತಾರೆ, ಯಾವ ಪ್ಲೇಯರ್ ಫ್ಲಾಪ್ ಆಗ್ತಾರೆ. ಅದಾದ್ಮೇಲೆ ನಿನ್ನೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ಸುಮಾರು ಜನ ಪ್ಲೇಯರ್ ಹಿಟ್ ಆಗ್ತಾರೆ, ಫ್ಲಾಪ್ ಆಗ್ತಾರೆ ಅಂತ. ಸ್ವಲ್ಪ ಪ್ಲೇಯರ್ ಪ್ರೊಡಿಕ್ಷನ್ ಸರಿ ಆಯ್ತು, ಸ್ವಲ್ಪ ಪ್ಲೇಯರ್ ಪ್ರೊಡಿಕ್ಷನ್ ರಾಂಗ್ ಕೂಡ ಆಯ್ತು. ಅದಾದ್ಮೇಲೆ ಇವತ್ತು ಕೂಡ ಅಷ್ಟೇ ಒಂದೊಂದಾಗೆ ನೋಡ್ತಾ ಹೋಗೋಣ, ಯಾರು ಹಿಟ್ ಆಗ್ತಾರೆ, ಯಾರು ಫ್ಲಾಪ್ ಆಗ್ತಾರೆ. ಅದಾದ್ಮೇಲೆ ಇವತ್ತಿನ ಮ್ಯಾಚ್ ನ ವಿನ್ನರ್ ಯಾರಾಗ್ಬೋದು ಒಂದೊಂದಾಗೆ ನೋಡ್ತಾ ಹೋಗೋಣ. ವಿಡಿಯೋ ಲಾಸ್ಟ್ ತನಕ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ಈ ರೀತಿ ಪ್ರೆಡಿಕ್ಷನ್ಸ್ ಗಳನ್ನ ನೀವು ಕನ್ನಡದಲ್ಲ ಬೇರೆ ಯಾವ ಚಾನಲ್ ಕೂಡ ನೋಡಕ್ ಸಿಗೋದಿಲ್ಲ. ಅದೇ ರೀತಿ ರಿಸ್ಕಿ ಆಗಿರುತ್ತೆ, ಮತ್ತೆ ಅದೇ ರೀತಿ ವಿನ್ ಕೂಡ ಆಗುತ್ತೆ. ಅದಕ್ಕೆ ಹೇಳೋದು ರಿಸ್ಕ್ ಟೇಕರ್ಸ್ ಆಲ್ವೇಸ್ ಹಿಸ್ಟ್ರಿ ಕ್ರಿಯೇಟರ್ಸ್ ಅಂತ. ಹಾಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ನಿಮ್ ಪ್ರಕಾರ ಇವತ್ತು ಯಾವ ಟೀಮ್ ವಿನ್ ಆಗುತ್ತೆ ಅಂತ ಕಾಮೆಂಟ್ ಮಾಡ್ಬಿಡಿ. ಈ ಒಂದು ಮ್ಯಾಚ್ ನಡೀತಿರೋದು ಕೂಡ ಅಷ್ಟೇ DCR ಹೋಮ್ ಗ್ರೌಂಡ್ ಅರುಣ್ ಜೇಟ್ಲಿ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ಕೂಡ ನಡೀತಿದ್ದು. ಫುಲ್ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಕೂಡ ಆಗಿದೆ. ಈಗ ನೋಡಿ 2 ಟೀಮ್ ಕೂಡ ಅಷ್ಟೇ ಪ್ಲೇ ಆಫ್ ಗೆ ಎಂಟ್ರಿ ಬೇಕಂದ್ರೆ ಬಹಳ ಫೈಟ್ ಅನ್ನ ಕೂಡ ಮಾಡ್ತಾರೆ. ಕಡೆ DC ಕೂಡ ಅಷ್ಟೇ ಇದುವರೆಗೂ ಆಡಿರೋ 10 ಮ್ಯಾಚ್ ಅಲ್ಲಿ ಸುಮಾರು 4 ಮ್ಯಾಚ್ ಅನ್ನ ವಿನ್ ಕೂಡ ಆಗಿದೆ. ಈಗ ರೀಸೆಂಟ್ ಆಗಿ ಏನೈತೆ ಗೊತ್ತಿಲ್ಲ, ಕೆಲವೊಂದು ಮ್ಯಾಚಸ್ ಗಳನ್ನ ಫ್ಲಾಪ್ ಕೂಡ ಆಗ್ತಿದ್ರೆ. ಮತ್ತೆ ಈ ಕಡೆ KKR ಕಡೆ ಬಂದ್ವಿ ಅಂದ್ರೆ ಆಡಿರೋ 9 ಮ್ಯಾಚ್ ಅಲ್ಲಿ 3 ಮ್ಯಾಚ್ ಅನ್ನ
ವಿನ್ ಕೂಡ ಆಗಿದ್ದಾರೆ. ಈಗ ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ಅನ್ನ ಕೂಡ ವಿನ್ ಆಗಿದ್ರೆ, ಅಂದ್ರೆ ಲಾಸ್ಟ್ KKR ಮತ್ತೆ SRH ಆತಲ್ಲ ಅದು ಕೂಡ ವಿನ್ ಆದ್ರು. ಅದಾದ್ಮೇಲೆ KKR LSC ಅದು ಕೂಡ ವಿನ್ ಆದ್ರು. ಅದಾದ್ಮೇಲೆ RR KKR 3 ಮ್ಯಾಚ್ ಅನ್ನ ಕಂಟಿನ್ಯೂಸ್ ವಿನ್ ಆಗ್ತಾ ಬರ್ತಿದ್ದಾರೆ. ನೋಡ್ಬೇಕು ಇವತ್ತು ಕೂಡ ಅದೇ ರೀತಿ ಕಮ್ ಬ್ಯಾಕ್ ಮಾಡ್ತಾರೆ, ಅಂದ್ರೆ DC ಗೆ ಒಂದು ಮ್ಯಾಚ್ ಅನ್ನ ಬಿಟ್ಕೊಡ್ತಾರೆ ಏನ್ ಮಾಡ್ತಾರೆ ಅಂತ. ಅದಾದ್ಮೇಲೆ ಇದು ಫುಲ್ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಆಗಿರೋದ್ರಿಂದ ಏನಿಲ್ಲ ಕೂಡ ಈ ಒಂದು ಪಿಚ್ ಅಲ್ಲಿ ನಾವು ನಿಯರ್ 200 ಇಲ್ಲಾಂದ್ರೆ 200 ಪ್ಲಸ್ ಅನ್ನ ಆರಾಮಾಗಿ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ನೀವ್ ಎಷ್ಟೇ ರನ್ ಸ್ಕೋರ್ ಮಾಡಿದ್ರು ಕೂಡ ಈ ಪಿಚ್ ಅಲ್ಲಿ ಈಸಿಗೆ ಚೇಸ್ ಕೂಡ ಆಗೋಗುತ್ತೆ. ಲಾಸ್ಟ್ ಕೆಲವೊಂದು ಮ್ಯಾಚಸ್ ನ ಸ್ಟಾರ್ಟ್ಸ್ ನ ತೆಗೆದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಲಾಸ್ಟ್ ಎಷ್ಟು ಇಲ್ಲಿ DC ಅವರು 155 ಟಾರ್ಗೆಟ್ ಅನ್ನ ಕೂಡ ಕೊಟ್ರು, ಚೆನ್ನೈ ಅವರು ಎಷ್ಟು ಈಸಿಯಾಗಿ ಚೇಸ್ ಮಾಡಿ ಬಿಸಾಕಿದ್ರು ನೀವೇ ನೋಡಿದ್ರೆ. ಅದಾದ್ಮೇಲೆ ಅದಕ್ಕಿಂತ ಹಿಂದಿನ ಮ್ಯಾಚ್ ಅನ್ನು ನೋಡಿದ್ವಿ ಅಂದ್ರೆ RR ಮತ್ತೆ DC ಸುಮಾರು 225 ಟಾರ್ಗೆಟ್ ಅನ್ನ ಕೂಡ ಕೊಟ್ಟಿದ್ದು RR ಅವರು. ಅದನ್ನ ಇವರು ಯಾರು DC ಅವರು ಅದನ್ನು ಕೂಡ ಚೇಸ್ ಮಾಡಿ ಬಿಸಾಕಿದ್ರು 19.1 ಓವರ್ ಅಲ್ಲಿ. ಹಾಗಾಗಿ ಹೇಳಿದ್ದು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಆಗಿರೋದ್ರಿಂದ ಜಾಸ್ತಿ ಇಲ್ಲಿ ಬೌಂಡ್ರೀಸ್ ಗಳಿಗೆ ನೋಡಕ್ ಸಿಗುತ್ತೆ. ಅದಾದ್ಮೇಲೆ ಪೇಸರ್ಸ್ ಗೆ ಇಲ್ಲಿ ಜಾಸ್ತಿ ಅಡ್ವಾಂಟೇಜ್ ಕೂಡ ಸಿಗುವಂತದ್ದು. ಅಂದ್ರೆ ಅದೇ ಈ ಪಿಚ್ ಅಲ್ಲಿ ಚೇಸಿಂಗ್ ಮಾಡೋ ಟೀಮ್ಗೆ ತುಂಬಾ ಅಡ್ವಾಂಟೇಜ್ ಕೂಡ ಸಿಗುತ್ತೆ. ನೋಡೋಣ ಇವತ್ತು ಯಾವ ತರ ಇರುತ್ತೆ, ಟೀಮ್ಸ್ ಗಳು ಯಾವ ತರ ಚೇಂಜಸ್ ಮಾಡ್ಕೊಳ್ತಾರ ಇಲ್ಲ ಅಂತ ನಿಮ್ಗೆ ಆಫ್ಟರ್ ಟಾಸ್ ನಿಮ್ಗೆ ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡ್ಬಿಡ್ತೀನಿ. ಇನ್ನ DC ಟೀಮ್ ಕಡೆ ಬಂದ್ವಿ ಅಂದ್ರೆ DC ಟೀಮ್ಗೆ ಈಗ ಏನಾಗ್ತಿದೆ ಗೊತ್ತಾಗ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ 4 ಮ್ಯಾಚ್ ಅನ್ನ ಫ್ಲಾಪ್ ಕೂಡ ಆಗಿದ್ರೆ. ಹಿಂದೆ ಯಾವ್ದು ಈಗ DC ಮತ್ತೆ ಚೆನ್ನೈ ಅದು ಕೂಡ ಚೆನ್ನೈ ಅವ್ರು ವಿನ್ ಆದ್ರು. ಅದರಿಂದ ಹಿಂದಿನ ಮ್ಯಾಚ್ ನೋಡಕ್ ಹೋದ್ವಿ ಅಂದ್ರೆ ಅದು ಒಂದೇ ಒಂದು ಮ್ಯಾಚ್ ಅನ್ನ ವಿನ್ ಆಗಿರೋದು. ಅದ್ರಗಿಂತ ಹಿಂದಿನ ಮ್ಯಾಚ್ ನೋಡಕ್ ಹೋದ್ವಿ ಅಂದ್ರೆ 3 ಮ್ಯಾಚ್ ಗಳಲ್ಲಿ ಫ್ಲಾಪ್ ಅಂದ್ರೆ ಲಾಸ್ ಕೂಡ ಆಗಿದ್ರೆ. ನೋಡ್ಬೇಕು ಇವತ್ತು ಯಾವ ತರ ಕಮ್ ಬ್ಯಾಕ್ ಮಾಡ್ತಾರೆ ಅಂತ. ಪ್ಲೇ ಆಫ್ ಗೆ ಎಂಟ್ರಿ ಆಗ್ಬೇಕು ಅಂದ್ರೆ ಈ ಮ್ಯಾಚಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಕೂಡ ಆಗುತ್ತೆ DC ಅವರಿಗೆ. ಹಾಗಾಗಿ ಯಾವ ತರ ಆಡ್ತಾರೆ ಅಂತ ನೋಡ್ಬೇಕು. ಇನ್ನ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬಂದ್ವಿ ಅಂದ್ರೆ ಈ 19 ನಿಶಾಂಕ ಇವ್ರನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ಇನ್ನ ಕಷ್ಟ ಆಗ್ತಿದೆ. ಒಂದೊಂದು ಮ್ಯಾಚ್ ಅಲ್ಲಿ ಸಖತ್ತಾಗಿ ಆಡ್ತಾರೆ. ಅದಕ್ಕಿಂತ ಹಿಂದಿನ ಮ್ಯಾಚ್ ನೋಡಿದ್ವಿ ಅಂದ್ರೆ ಸುಮಾರು 62 ರನ್ ಕೂಡ ಹೊಡ್ಕೊಟ್ಟಿದ್ದಾರೆ. ಲಾಸ್ಟ್ ಮ್ಯಾಚ್ ಅಲ್ಲಿ ಮತ್ತೆ ಫ್ಲಾಪ್ ಕೂಡ ಆಗಿದ್ರೆ. ಅದಾದ್ಮೇಲೆ KL ರಾಹುಲ್ ಕೂಡ ಅಷ್ಟೇ ಲಾಸ್ಟ್ ಮ್ಯಾಚ್ ಫ್ಲಾಪ್ ಕೂಡ ಆಗಿದ್ರೆ. ಲಾಸ್ಟ್ ಮ್ಯಾಚ್ ನಾವು ಹೇಳ್ದಂಗೆ ಯಾರು ಕೂಡ ಪರ್ಫಾರ್ಮ್ ಮಾಡಿಲ್ಲ, ಎಲ್ಲ ಕೂಡ ಬರ್ತಿದ್ರೆ 15-20 ಆ ತರ ನೋಡ್ದು ಔಟ್ ಕೂಡ ಆಗಿದ್ರೆ. ಇಲ್ಲಿ ನಿಂತ್ಕೊಂಡು ಆಡಿರೋದಂದ್ರೆ ಟ್ರಿಸ್ಟನ್ ಸ್ಟಬ್ಸೋ ಮತ್ತೆ ಸಮೀರ್ ರಿಜ್ವಿ ಇಬ್ಬರೇ ನಿಂತ್ಕೊಂಡು ಆಡಿದ್ದು ಲಾಸ್ಟ್ ಮ್ಯಾಚ್ ಅಲ್ಲಿ. ಇನ್ನ ಇವತ್ತು ನೋಡ್ಬೇಕು ಯಾವ ತರ ಕಮ್ ಬ್ಯಾಕ್ ಮಾಡ್ತಾರೆ ಅಂತ. ಲಾಸ್ಟ್ ಮ್ಯಾಚ್ ಅಲ್ಲಿ ಆಡ್ದಂಗೆ ಇವತ್ತು ಆಡಿದ್ರು ಅಂದ್ರೆ ಬಿಟ್ಕೊಡ್ಬೇಕಾಗುತ್ತೆ ಡೈರೆಕ್ಟ್ ಆಗಿ KK ಅವರಿಗೆ. ಅವರು ಡೈರೆಕ್ಟ್ ಆಗಿ 4 ಮ್ಯಾಚ್ ಗಳಲ್ಲಿ ವಿನ್ ಕೂಡ ಆಗ್ತಾರೆ. ಪಾಯಿಂಟ್ಸ್ ಟೇಬಲ್ ಸ್ವಲ್ಪ ಮೇಲ್ಗಡೆ ಬಂದ್ಬಿಡ್ತಾರೆ. ಹಾಗಾಗಿ ನೋಡ್ಬೇಕು ಯಾವ ತರ ಕಂಟ್ರೋಲ್ ಮಾಡ್ಕೊಂಡಿತ್ತು ಕಮ್ ಬ್ಯಾಕ್ ಮಾಡ್ತಾರೆ. ಅದು ಡೆಲ್ಲಿ ಅವರ ಹೋಮ್ ಗ್ರೌಂಡ್ ಕೂಡ ಆಗಿರೋದ್ರಿಂದ ಅದೊಂದು ಅಡ್ವಾಂಟೇಜ್ ಕೂಡ ಇರುತ್ತೆ. ನೋಡ್ಬೇಕು ಯಾವ ತರ ಆಡ್ತಾರೆ ಅಂತ. ಇನ್ನ ಈಗ ಮಿಚೆಲ್ ಸ್ಟಾರ್ಕ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಗೆ ವಾಪಸ್ ಆಗಿರೋದ್ರಿಂದ ಒಂದು ಸ್ಟ್ರಾಂಗ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ನಮ್ಗೆ ಇಲ್ಲಿ ಕಾಣ್ತಾ ಇರುವಂತದ್ದು ಮಿಚೆಲ್ ಸ್ಟಾರ್ಕ್, ಅಕ್ಷರ್ ಪಟೇಲ್, ಲುಂಗಿ ಅಂಗಡಿ, ಅದಾದ್ಮೇಲೆ ಈ ಕಡೆ T ನಟರಾಜನ್, ಕುಲ್ದೀಪ್ ಯಾದವ್ ಸಖತ್ತಾದ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಇದೆ. ಏನಿಲ್ಲ ಅಂದ್ರೆ ಕೂಡ ಅವರು ಇನ್ ಕೇಸ್ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಇವರು ಡೆಲ್ಲಿ ಅವರು ಬ್ಯಾಟಿಂಗ್ ಅನ್ನ ಮಾಡಿದ್ರು 200 ಪ್ಲಸ್ 6 ಲೆವೆಲ್ ಅಲ್ಲಿ ಒಂದು ರನ್ ಸ್ಕೋರ್ ಮಾಡ್ಬಿಟ್ರು ಅಂದ್ರೆ ಆರಾಮಾಗಿ ಕಂಟ್ರೋಲ್ ಮಾಡ್ಕೊಬಹುದು KKR ಅವ್ರನ್ನ. ಏನಕ್ಕೆ ಅಂದ್ರೆ ಅಂತ ಹೇಳ್ಕೊಳ್ಳೋ ಒಂದು ಬ್ಯಾಟ್ಸ್ಮನ್ಸ್ ಗಳು ಫಾರ್ಮ್ ಅಲ್ಲಿ ಕಾಣಿಸ್ಕೊಂತಾ ಇಲ್ಲ KKR ಅಲ್ಲಿ. ಹಾಗಾಗಿ ಅದೇ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಒಂದು 200 ಪ್ಲಸ್ ನ ರನ್ ಕೊಟ್ಬಿಟ್ರು ಅಂದ್ರೆ ಈಸಿಗೆ ಇಲ್ಲಿ ಕಂಟ್ರೋಲ್ ಮಾಡ್ಕೊಬಹುದು. ಅದೇ ಇಲ್ಲಿ ಇವರು ಚೇಸಿಂಗ್ ನ ಸೆಲೆಕ್ಟ್ ಮಾಡ್ಕೊಂಡು DC ಅವರು ಅಂದ್ರೆ ಅವ್ರನ್ನ ಆಲ್ಮೋಸ್ಟ್ 180 ಒಳಗೆ ಇನ್ನೇನು 200 ನಿಯರ್ ಕೊಟ್ಟರು ಕೂಡ ಹೊಡೆಯೋ ಕೆಪಾಸಿಟಿ ಇಲ್ಲಿ DC ಅವರಿಗಿದೆ. ನೋಡೋಣ ಹೇಗೆ ಕಂಟ್ರೋಲ್ ಮಾಡ್ಕೊಂಡು ಹೇಗೆ ಗೇಮ್ ಅನ್ನ ಕಮ್ ಬ್ಯಾಕ್ ಮಾಡ್ತಾರೆ ಅಂತ. ಇನ್ನ KKR ಕಡೆ ಬಂದ್ವಿ ಅಂದ್ರೆ ಎಲ್ಲೂ ಕೂಡ ಅಷ್ಟೇ ಫುಲ್ ಇನ್ಕನ್ಸಿಸ್ಟೆಂಟ್ ಬ್ಯಾಟಿಂಗ್ ಲೈನ್ ಅಪ್ ಕೂಡ ನಮ್ಗೆ ಇಲ್ಲಿ ಎದ್ದು ಕಾಣ್ತಿರುವಂತದ್ದು. ಲಾಸ್ಟ್ ಮ್ಯಾಚ್ SRH ಅಗೇನ್ಸ್ಟ್ ಒಳ್ಳೆ ಮಿಂಚಿದ್ರೆ ಕಡೆ ಅಜಿಂಕ್ಯ ರಹಾನೆ ಆಗಿರ್ಬೋದು, ಫಿನ್ನಲ್ ಅಂಗ್ರೀಶ್ ರಘುವಂಶಿ ಟಾಪ್ 3 ಬ್ಯಾಟ್ಸ್ಮನ್ಸ್ ಗಳು ಚೆನ್ನಾಗಿ ಆಡ್ಕೊಟ್ಟಿದ್ದಾರೆ. ಏನು ಜಾಸ್ತಿ ಸ್ಕೋರ್ ಏನಿರಲಿಲ್ಲ, ಕೇವಲ ಒಂದು 165ಕ್ಕೆ ಆಲ್ ಔಟ್ ಅನ್ನ ಕೂಡ ಮಾಡ್ಕೊಂಡಿದ್ರು ಲಾಸ್ಟ್ ಮ್ಯಾಚ್ ಅಲ್ಲಿ. ಹಾಗಾಗಿ ಬೇಗ ಅದನ್ನ ಚೇಸ್ ಅನ್ನ ಕೂಡ ಮಾಡ್ಬಿಟ್ರು. ಕೇವಲ 18.2 ಓವರ್ ಅಲ್ಲಿ ಮ್ಯಾಚ್ ಅನ್ನ ಕೂಡ ಮುಗಿಸಿದ್ದು. ಅದಕ್ಕಿಂತ ಹಿಂದಿನ ಮ್ಯಾಚ್ ಅನ್ನ ತೆಗೆದು ನೋಡಕ್ ಹೋದ್ವಿ ಅಂದ್ರೆ KKR ಅವ್ರು ನೋಡ್ಬೋದು ಫುಲ್ ಬರ್ತಾ ಇದಾರೆ ಔಟ್ ಆಗ್ತಿದ್ದಾರೆ. ಇಲ್ಲಿ ಅಜಿಂಕ್ಯ ರಹಾನೆ ಕೂಡ ಫ್ಲಾಪ್. ಟಾಪ್ 3 ಬ್ಯಾಟ್ಸ್ಮನ್ ಗಳು ಫುಲ್ ಕೊಲಾಪ್ಸ್ ಆಗೋಗ್ಬಿಟ್ಟಿದ್ರೆ. ಅಲ್ಲಿ ನಿಂತ್ಕೊಂಡು ಆಡಿರೋದೆ ಕ್ಯಾಮ್ರನ್ ಗ್ರೀನ್, ಅದ್ಬಿಟ್ರೆ ರಿಂಕು ಸಿಂಗ್ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಅನ್ನ ಕೂಡ ಮಾಡಿರೋದು. ಅದಕ್ಕಿಂತ ಹಿಂದಿನ ಮ್ಯಾಚ್ ನೋಡಿದ್ವಿ ಅಂದ್ರೆ ಯಾವ್ದು LSC ಮತ್ತೆ KKR ಆಗಿತ್ತಲ್ಲ, ಅವಾಗ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೂಡ ಮಾಡಿದ್ರೆ. ಅದೇ ಹೇಳಿದ್ದು ಒಂದು ಮ್ಯಾಚ್ ಅಲ್ಲಿ ಆಡ್ತಿದ್ರೆ, ಇನ್ನೊಂದು ಮ್ಯಾಚ್ ಅಲ್ಲಿ ಫ್ಲಾಪ್ ಆಗ್ತಾರೆ, ಮಕ್ಕಳೇ ಮಲ್ಕೊಳ್ತಾ ಇದಾರೆ. ಸೊ ಇವತ್ತು ನೋಡ್ಬೇಕು ಅದೇ ರೀತಿ DC ಅಗೇನ್ಸ್ಟ್ ಆಡಿದ್ರು ಅಂದ್ರೆ ಮಲ್ಕೋಬಿಡ್ತಾರೆ. ಇನ್ನ KKR ಕಡೆ ಕೂಡ ಅಷ್ಟೇ ಒಂದು ಒಳ್ಳೆ ಬೌಲಿಂಗ್ ಲೈನಪ್ ಕೂಡ ನೋಡಕ್ಕೆ ಸಿಗ್ತಿದೆ. ಸುನಿಲ್ ನಾರಾಯಣ್, ಕಾರ್ತಿಕ್ ತ್ಯಾಗಿ, ಅಂಕುಲ್ ರಾಯಿ, ವರುಣ್ ಚಕ್ರವರ್ತಿ, ವೈಭವ್ ಅರೋರಾ, DC ಬ್ಯಾಟ್ಸ್ಮನ್ ಗಳನ್ನ ಕಟ್ಟಾಕೋ ಕೆಪಾಬಿಲಿಟಿ ಇವ್ರ ಹತ್ರ ಅಂತೂ ಇದ್ದೇ ಇದೆ. ಮತ್ತೆ ಈ ಪಿಚ್ಚು ಯಾರಿಗೆ ಸ್ಪಿನ್ನರ್ಸ್ಗೂ ಸ್ವಲ್ಪ ಅಡ್ವಾಂಟೇಜ್ ಕೂಡ ಸಿಗುತ್ತೆ ಇನ್ ಕೇಸ್ ಪಿಚ್ಚು ಸ್ಲೋ ಆಯ್ತು ಮಿಡಲ್ ಓವರ್ಸ್ ಅಲ್ಲಿ ಅಂತ. ಇಲ್ಲಾಂದ್ರೆ ಪೇಸರ್ಸ್ಗೆ ಅಲ್ಲಿ ಜಾಸ್ತಿ ಅಡ್ವಾಂಟೇಜ್ ಕೂಡ ಸಿಗುವಂತದ್ದು. ನೋಡ್ಬೇಕು ಇವತ್ತು ಯಾವ ತರ DC ಬ್ಯಾಟ್ಸ್ಮನ್ಸ್ ನ ಕಟ್ಟಾಕ್ತಾರ ಇಲ್ಲಾಂದ್ರೆ ರನ್ಸ್ ನ ಬಿಟ್ಕೊಡ್ತಾರ ಅಂತ. ಇನ್ನ DC ಮತ್ತೆ KKR ನ ಹೆಡ್ ಟು ಹೆಡ್ ನೋಡಕ್ ಹೋದ್ವಿ ಅಂದ್ರೆ ಇದುವರೆಗೂ 35 ಮ್ಯಾಚಸ್ ಅನ್ನ ಕೂಡ ಆಡಿದರೆ. ಅದರಲ್ಲಿ KKR ಅವರು 19 ಮ್ಯಾಚ್ ವಿನ್ ಆಗಿದ್ರೆ DC ಅವರಲ್ಲಿ 15 ಮ್ಯಾಚ್ ಅನ್ನ ಕೂಡ ವಿನ್ ಆಗಿದ್ರೆ. ಇಲ್ಲಿ KKR ಅವರು ಸ್ಟ್ರಾಂಗ್ ಆಗಿ ಡಾಮಿನೇಟ್
ಡಾಮಿನೇಟ್ ಕೂಡ ಮಾಡ್ತಿದ್ರೆ ನೋಡೋಣ ಇವತ್ತು ಯಾವ ತರ ಆಡ್ತಾರೆ ಅಂತ. ಅದೇ ರೀತಿ ಡಾಮಿನೇಟ್ ಮಾಡ್ತಾರೆ ಅಂದ್ರೆ ಡಿ ಸಿ ಅವರ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಡಿ ಸಿ ಅವ್ರಿಗೆ ಶರಣ್ ಆಗ್ತಾರ ಅಂತ ನೋಡ್ಬೇಕು. ಇನ್ನ ಫೈನಲ್ ಗೇಮ್ ಪ್ಲೇಯರ್ ಪ್ರೊಡಿಕ್ಷನ್ ಕಡೆ ಬಂದ್ವಿ ಅಂದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಮಿಂಚ್ಬೋದು ಯಾರು ಫ್ಲಾಪ್ ಆಗ್ಬೋದು ಅಂತ ನನಗೆ ಅನಿಸ್ತಿದೆ. ಅಂದ್ರೆ ಫಸ್ಟ್ ಡಿ ಸಿ ಕಡೆ ಹೋಗ್ಬೇಡ. ಟ್ರಿಸ್ಟನ್ ಸ್ಟಫ್ಸ್ ಬ್ಯಾಟಿಂಗ್ ಇಂದ ಇವತ್ತು ಸಖತ್ತಾಗಿರೋ ಒಂದು ನಾಕರ್ ನಮ್ಗೆ ನೋಡ್ಕೆ ಸಿಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಲಾಸ್ಟ್ ಮ್ಯಾಚ್ ಕೂಡ ಅಷ್ಟೇ ಸಖತ್ತಾಗಿ ಕೊಟ್ಟಿದ್ರೆ ಕೇವಲ 31 ಬಾಲ್ಗೆ 38 ರನ್ ಕೂಡ ಹೊಡೆದ್ರೆ. ಇವತ್ತಿನ ಮ್ಯಾಚ್ ಇಂದ ಕೂಡ ಅಷ್ಟೇ ಅವರು ಬ್ಯಾಟಿಂಗ್ ಇಂದ ಒಂದು ಒಳ್ಳೆ ನಾಕರ್ ನಾವು ನೋಡ್ಬೋದು. ಇನ್ನ KL ರಾಹುಲ್ ಕೂಡ ಅಷ್ಟೇ ಲಾಸ್ಟ್ ಮ್ಯಾಚ್ ಫ್ಲಾಪ್ ಕೂಡ ಆಗಿದ್ರೆ ಈ ಮ್ಯಾಚ್ ಅನ್ನ ಕಂಬ್ಯಾಕ್ ಮಾಡ್ತಾರೆ ಅಂತ ಅನಿಸ್ತಿದೆ. ಅದಾದ್ಮೇಲೆ ಇನ್ನ ಅಕ್ಷರ್ ಪಟೇಲ್ ಇಲ್ಲ ಅಂದ್ರೆ ನಿತೀಶ್ ರಾಣಾ ಇಬ್ಬರಲ್ಲಿ ಒಬ್ಬರು ಹಿಟ್ ಕೂಡ ಆಗ್ತಾರೆ. ಒಂದು ಒಳ್ಳೆ ಇನ್ನಿಂಗ್ಸ್ ಅನ್ನೋ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಮತ್ತೆ ಅಕ್ಷರ್ ಪಟೇಲ್ ಇವತ್ತಿನ ಮ್ಯಾಚ್ ಅಲ್ಲಿ ವಿಕೆಟ್ ಗಳು ಕೂಡ ಬೀಳುತ್ತೆ. ಇನ್ನ ಕುಲ್ದೀಪ್ ಯಾದವ್ ಮತ್ತೆ ಮಿಚೆಲ್ ಸ್ಟಾರ್ಕಿಗೆ ಇವತ್ತಿನ ಮ್ಯಾಚ್ ಅಲ್ಲಿ ವಿಕೆಟ್ ಗಳು ಕೂಡ ಬೀಳುತ್ತೆ. ಇನ್ನ KKR ಕಡೆ ಬಂದ್ವಿ ಅಂದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ರಿಂಕು ಸಿಂಗ್ ಮತ್ತೆ ಮಿನ್ಸ್ಟರ್ ಅಂತ ನನಗೆ ಅನಿಸ್ತದೆ. ಈ ರಿಂಕು ಸಿಂಗ್ ನ ಸ್ವಲ್ಪ ಟಾಪ್ ಆರ್ಡರ್ ಅಲ್ಲಿ ಪುಷ್ ಮಾಡ್ಬೇಕು. ಅದೇನೋ ಕಷ್ಟ ಕೆಳಗೆ ಪುಷ್ ಮಾಡ್ತಾರೆ ಅಂತ ನಂಗಂತ ಗೊತ್ತಾಗ್ತಾ ಇಲ್ಲ. ಆರ್ಡೋ ಪ್ಲೇಯರ್ ನ ಯಾವತ್ತು ಕೂಡ ಮೇಲ್ ಪುಷ್ ಮಾಡ್ಬೇಕು. ಇಲ್ಲಿ ಮೇಲ್ಗಡೆ ಫ್ಲಾಪ್ ಆಗ್ತಿದ್ದಾರೆ, ಕೆಳಗಡೆ ರಾಡ್ ಕೊಡ್ತಿದ್ದಾರೆ, ಏನು ಅಂದ್ರೆ ಗೊತ್ತಾಗ್ತಾ ಇಲ್ಲ. ಇವತ್ತು ರಿಂಕು ಸಿಂಗ್ ಕೂಡ ಆಡ್ತಾರೆ. ಅದಾದ್ಮೇಲೆ ಗ್ರೀನ್ ಇಲ್ಲಾಂದ್ರೆ ಅಲೇನೋ ಇಬ್ರಲ್ಲಿ ಒಬ್ರು ಫ್ಲಾಪ್ ಆಗ್ತಾರೆ, ಒಬ್ರು ಹಿಟ್ ಕೂಡ ಆಗ್ತಾರೆ. ಸೊ ನೋಡೋಣ ಯಾರು ಹಿಟ್ ಆಗ್ತಾರೆ ಫ್ಲಾಪ್ ಆಗ್ತಾರೆ ಅಂತ. ನೆನ್ನೆ ಕೂಡ ಅಷ್ಟೇ ಜೇಕಬ್ ಬೆಥಲ್ ಇಲ್ಲಾಂದ್ರೆ ಟೀಮ್ ಡೇವಿಡ್ ಒಬ್ರು ಫ್ಲಾಪ್ ಆಗ್ತಾರೆ ಅಂತ ಕೂಡ ಹೇಳಿದೆ. ನೆನ್ನೆ ಬೆಥಲ್ ಫ್ಲಾಪ್ ಕೂಡ ಆಗಿದ್ದು. ಇವತ್ತು ಕೂಡ ಅಷ್ಟೇ ಗ್ರೀನ್ ಇಲ್ಲಾಂದ್ರೆ ಅಲೇನೋ ಇಬ್ರಲ್ಲಿ ಇವತ್ತು ಫ್ಲಾಪ್ ಆಗ್ಬೋದು. ಇನ್ನ ರಹಾನೆ ಇವತ್ತಿನ ಮ್ಯಾಚ್ ಅಲ್ಲಿ ಮತ್ತೆ ಆಡ್ತಾರೆ ಅಂತ ನನಗೆ ಅನಿಸ್ತದೆ. ಅದಾದ್ಮೇಲೆ ವರುಣ್ ಚಕ್ರವರ್ತಿ ಮತ್ತೆ ನಾರಾಯಣ್ಗೆ ಇವತ್ತಿನ ಮ್ಯಾಚ್ ಅಲ್ಲಿ ವಿಕೆಟ್ ಗಳು ಕೂಡ ಬೀಳ್ಬೋದು. ಇನ್ನ ಮ್ಯಾಚ್ ಪ್ರಿಡಿಕ್ಷನ್ ಕಡೆ ಬಂದ್ವಿ ಅಂದ್ರೆ ಈ ಮ್ಯಾಚ್ ಅನ್ನ ಆಫ್ಟರ್ ಟಾಸ್ ನಿಮ್ಗೆ ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಕೂಡ ಮಾಡ್ತೀನಿ. ಇದು ಕೂಡ ಈಸಿ ಇರೋದಿಲ್ಲ. ಆಫ್ಟರ್ ನಿಮ್ಗೆ ಟಾಸ್ ಆದ್ಮೇಲೆ ಟೀಮ್ಸ್ ಗಳನ್ನ ನೋಡ್ಕೊಂಡು ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಕೂಡ ಮಾಡ್ತೀನಿ. ನೀವು ಅಲ್ಲಿಂದ ಪ್ರಿಡಿಕ್ಷನ್ ನ ತಗೋಬಹುದು. ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಮತ್ತೆ ಕಾಮೆಂಟ್ ಅಲ್ಲಿ ಪಿನ್ ಕೂಡ ಮಾಡ್ತೀನಿ, ಚೆಕ್ ಮಾಡಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಕೊಡಿ ಒಂದು ಲೈಕ್ ಅನ್ನ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ ಆಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಒಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.